ಎಲ್ಲ ಪ್ಯೂರ್ ನಾಟಿ ಕೋಳಿ ಮರಿಗಳಲ್ಲಿ ನೀವು ಮೊಟ್ಟೆ ಇಕ್ಕಿಲ್ಲ ಅಂತಂದ್ರೂ ಒಂದೊಂದು ಮರಿಗಳು ಈ ಥರ ಬರುತ್ತೆ. ಅಂತಂದ್ರೆ ಇಲ್ಲಿ ಕಾಣಿಸ್ತೈತೆ ನೋಡ್ರಿ, ಆ ಥರ ಮರಿ ಬಂದೇ ಬರುತ್ತೆ. ಅಂತಂದ್ರೆ ಇದು ಯಾವ ಕಲರು ನಿಮ್ಮ ಹತ್ರ ಕೋಳಿ ಇಲ್ಲದೆ ಇದ್ರೂ ಸರಿ ಈ ಥರ ಬರುತ್ತೆ. ಅಂತಂದರೆ ಪ್ಯೂರ್ ನಾಟಿ ಮರಿಗಳಲ್ಲಿ ಒಂದೊಂದು ಮೊಟ್ಟೆ ಎಲ್ಲಾದರೂ ಸರಿ ಈ ಥರದ ಕೋಳಿಗಳು ಬರುತ್ತೆ. ಅಂತಂದರೆ ಡಿಫ್ರೆಂಟ್ ಕೋಳಿಗಳು, ಅಂತಂದರೆ ಇದೆಲ್ಲ ಡಿಫ್ರೆಂಟ್ ಮರಿಗಳು. ಇಲ್ಲಿ ಕಾಣಿಸ್ತೈತೆ ನೋಡ್ರಿ, ಈ ಥರದ ಕಲರ್ಸ್ ನನ್ನ ಹತ್ರ ಯಾವುದೂ ಇಲ್ಲ. ಇಲ್ಲಿ ಬಾಕಿ ಮರಿಗಳು ನೋಡ್ಕೊಳ್ರಿ, ಯಾವ ಮರಿನೂ ಇಲ್ಲ. ಆದರೆ ಅದೊಂದು ಮರಿ ಮಾತ್ರ ಡಿಫ್ರೆಂಟಾಗಿ ಎಷ್ಟು ಚೆನ್ನಾಗೈತೆ ನೋಡ್ತಾ ಇರ್ಬೋದು. ಅಂತಂದರೆ ಕಲ್ಲರು, ಅದಿರೋ ಶೈನಿಂಗು ಮತ್ತು ಪುಕ್ಕ ಎಲ್ಲ ಬಿಳಿ ಬಿಳಿ. ಮತ್ತು ಕೆಲವು ಕೋಳಿ ಮರಿಗಳಲ್ಲಿ ಅವ್ರಿಗೆ ಫೇವ್ರೇಟ್ ಆಗೋಗಿರುತ್ತೆ. ಅಂತಂದ್ರೆ ನನ್ನ ಫಾರಮಲ್ಲಿ ಯಾವುದಪ್ಪ ಆ ಥರದ್ದು ಫೇವ್ರೇಟು ಅಂತಂದರೆ ಇದೇ ಕೋಳಿ ಮರಿಗಳು. ಈ ಕೋಳಿ ಒಯ್ತೈತಲ್ಲ ಇಲ್ಲಿ ಈ ಥರ ಚುಂಚ್ ಪಂಚ್ಗೆ ಎಷ್ಟು ಚೆನ್ನಾಗೈತೆ ಕೂದಲೆಲ್ಲ. ಮೇಲ್ಗಡೆ ಒಂಥರ ಮಚ್ಚೆ ಥರ ಎಷ್ಟು ಚೆನ್ನಾಗೈತೆ ನೋಡ್ತಾ ಇರ್ಬೋದದ. ಅಂತಂದರೆ ಆ ಥರದ್ದು ಕೋಳಿ ಮರಿಗಳು ನೋಡೋಕೆ ತುಂಬ ಇಷ್ಟ ಆಗುತ್ತೆ. ಅಂತಂದರೆ 10 ಕೋಳಿ ಮರಿ ಮಧ್ಯೆ ಆ ಥರದ್ದು ಒಂದು ಕೋಳಿ ಚೆನ್ನಾಗಿತ್ತು ಅಂತಂದರೆ ಎಲ್ರಿಗೂ ತುಂಬ ಇಷ್ಟ ಆಗೋ ಕೋಳಿ ಮರಿಗಳೇನಪ್ಪ ಅಂತಂದರೆ ಆ ಥರದ್ದು. ಅಂತಂದರೆ ಇಲ್ಲಿ ಕಾಣಿಸ್ತೈತೆ ನೋಡ್ರಿ, ಈ ಥರದ್ದು ಕೋಳಿಗಳು ತುಂಬ ಇಷ್ಟ ಆಗೋಗುತ್ತೆ. ಅದಕ್ಕೋಸ್ಕರ ನೀವು ಮಾಡಬೇಕಾಗಿರೋದೇನಂತಂದರೆ ಆ ಥರದ ಕೋಳಿಗಳನ್ನ ನೀವು ಯಾರು ಸೇಲ್ ಮಾಡೋಕೆ ಹೋಗ್ಬಿಟ್ರೆ ಅಚ್ಚುಕಟ್ಟಾಗಿ ಇಟ್ಕೊಳ್ಳಿ. ಮತ್ತು ನಿಮ್ಗೆ ಇಷ್ಟ ಆಗಿರೋ ಕೋಳಿಗಳನ್ನ, ನಿಮ್ಗೇನಾದರೂ ಇಷ್ಟ ಆಗಿದರೆ ಈ ಥರದ ಕೋಳಿ ಮರಿಗಳು ನಿಮ್ಮಲ್ಲೂ ಏನಾದರೂ ಇತ್ತು ಅಂತಂದರೆ ಕಮೆಂಟ್ ಮಾಡಿ ಫ್ರೆಂಡ್ಸ್.